9th ಸ್ಟ್ಯಾಂಡರ್ಡ್ ಕನ್ನಡ ಚಕ್ರಗ್ರಹಣ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ಪ್ರಾರ್ಥನಂ ಈ ಪದದಲ್ಲಿರುವ ವಿಭಕ್ತಿ. ಸರಿಯಾದ ಆಯ್ಕೆ ಬಿ ದ್ವಿತೀಯ. 2. ಷಷ್ಠಿ ವಿಭಕ್ತಿಯ ಕಾರಕರ್ತವಿದು. ಸರಿಯಾದ ಆಯ್ಕೆ ಎ ಸಂಬಂಧ. 3. ರಥದಿಂದ ಎಂಬುದು ಈ ವಿಭಕ್ತಿಯಲ್ಲಿದೆ. ಸರಿಯಾದ ಆಯ್ಕೆ ಸಿ ತೃತೀಯ. 4. ಈ ಕೆಳಗಿನ ಪದಗಳಲ್ಲಿ ಆದೇಶ ಸಂಧಿಗೆ ಸೇರಿದ ಪದವಿದು. ಸರಿಯಾದ ಆಯ್ಕೆ ಸಿ ಕ್ರೋಧಗೊಂಡು. 5. ಮುರಾರಿ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಡಿ ಬಹುವೀರಿ. 6. ಕ್ರಿಯಾ ಸಮಾಸಕ್ಕೆ ಸೇರಿದ ಪದವಿದು. ಸರಿಯಾದ ಆಯ್ಕೆ ಕಂಠವನ್ನಿರಿ. 7. ಚರಣದೆಡೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಆಯ್ಕೆ ಲೋಪಸಂಧಿಗೆ. 8. ವಾಗ ಪದ ಅರ್ಥವಿದು. ಸರಿಯಾದ ಆಯ್ಕೆ ಕಠಿಣವಾದ. ಮುಖ್ಯ ಪ್ರಶ್ನೆ 2. ಮೊದಲ 2 ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 9. ಸ್ಕಂದನ ರಥ ಅಳವ ಯುದ್ಧ. ಬೀಸಜ ಪೀಠ ಬ್ರಹ್ಮ ಶಕ್ರ ಇಂದ್ರ. ಪರೀಕ್ಷಿಸು ಪರೀಕ್ಷಿಸು ಅರುಷ ಹರ್ಷ. ಭಾಮಿನಿ 3-4 ಮಾತ್ರೆ ವಾರ್ಧಕ 5 ಮಾತ್ರೆ. ಪ್ರಥಮ ಕರ್ತೃ ಪಂಚಮಿ ಅಪದಾನ. 14. ಗಂಗಾಜಾತ ಭೀಷ್ಮ ತ್ರಿನಯ ಶಿವ. 15. ಚಿತ್ರಸೇನ ಕಾಳಗ ದೇವಿದಾಸ ಗದುಗಿನ ಭಾರತ ಕುಮಾರವ್ಯಾಸ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 16. ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಉತ್ತರ. ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು. ಪ್ರಶ್ನೆ 17. ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು? ಉತ್ತರ. ಎಡೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ? ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂದು ಕೇಳಿದನು. ಪ್ರಶ್ನೆ 18. ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಉತ್ತರ. ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು. ಪ್ರಶ್ನೆ 19. ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು? ಉತ್ತರ. ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು. ಪ್ರಶ್ನೆ 20. ಚಕ್ರಗ್ರಹಣ ಪದ್ಯದ ಪ್ರಮುಖ ಆಕಾರ ಗ್ರಂಥ ಯಾವುದು? ಉತ್ತರ. ಚಕ್ರಗ್ರಹಣ ಪದ್ಯದ ಪ್ರಮುಖ ಆಕಾರ ಗ್ರಂಥ ಕುಮಾರವ್ಯಾಸ ಭಾರತ. ಪ್ರಶ್ನೆ 21. ಚಕ್ರಗ್ರಹಣ ಪದ್ಯ ಕುರುಕ್ಷೇತ್ರ ಯುದ್ಧದ ಎಷ್ಟನೇ ದಿನ ವಿದ್ಯಮಾನವನ್ನು ವರ್ಣಿಸುತ್ತದೆ? ಉತ್ತರ. ಚಕ್ರಗ್ರಹಣ ಪದ್ಯ ಕುರುಕ್ಷೇತ್ರದ ಯುದ್ಧದ 3ನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ. ಪ್ರಶ್ನೆ 22. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಏನೆಂದು ಪ್ರತಿಜ್ಞೆ ಮಾಡಿದನು? ಉತ್ತರ. ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಕೃಷ್ಣನು ಪ್ರತಿಜ್ಞೆ ಮಾಡಿದ್ದನು. ಪ್ರಶ್ನೆ 23. ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಿ ನಿಂತಾಗ ಕೃಷ್ಣನಿಗೆ ಏನೆಂದು ಹೇಳುತ್ತಾನೆ? ಉತ್ತರ. ಹರಿಯೇ ಕೇಳು. ಈ ದಿನ ನಮ್ಮ ಹಿರಿಯರೊಂದಿಗೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ. ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ. ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತೇನೆ. ಪ್ರಶ್ನೆ 24. ಭೀಷ್ಮರು ಅರ್ಜುನನಿಗೆ ಯಾವ ಬಾಣವನ್ನು ಉಪಯೋಗಿಸಲು ಹೇಳುತ್ತಾರೆ? ಉತ್ತರ. ಭೀಷ್ಮರು ಅರ್ಜುನನಿಗೆ ಶಿವನು ಕೊಟ್ಟ ಬಾಣವನ್ನು ಉಪಯೋಗಿಸಲು ಹೇಳುತ್ತಾರೆ. ಪ್ರಶ್ನೆ 25. ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂದಿತು ಎಂದು ಹೇಳಲು ಕಾರಣವೇನು? ಉತ್ತರ. ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯು ಬೇಕೇ? ನನ್ನನ್ನು ಕೊಲ್ಲಲು ಚಕ್ರ ಬೇಕೇ? ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ ಎಂಬ ಭಾವದಿಂದ ಭೀಷ್ಮರು ಹಾಗೆ ಹೇಳಿದರು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 26. ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಉತ್ತರ. ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹ ಬಾಣಗಳನ್ನು ಪ್ರಯೋಗಿಸುತ್ತಾರೆ. ಆದರೆ ಕೃಷ್ಣನು ಅರ್ಜುನನ ಸಾರಥಿಯಾಗಿರುವುದರಿಂದ ಆತನಿಗೆ ಅಪಜಯ ಆಗಲಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು. ಪ್ರಶ್ನೆ 27. ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ? ಉತ್ತರ. ಭೀಷ್ಮರು ಅರ್ಜುನನ ರಥದ ಸಾರಥಿಯಾದ
ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದರು. ಆ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ತನ್ನ ದವಡೆಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರಿಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು, ಭೀಷ್ಮರನ್ನು ನಾಶ ಮಾಡುವೆನು, ಈರೇಳು ಲೋಕ ಬಂದರು, ಬ್ರಹ್ಮ ಮಹೇಶ ಇಂದ್ರ ವೈವಸ್ವತರು ಬಂದರು ಬಿಡೆನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬೀಸಿಟ್ಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು. ಪ್ರಶ್ನೆ 28. ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು? ಉತ್ತರ: ಕೃಷ್ಣನ ಕ್ರೋಧವನ್ನು ನೋಡಿ ಎರಡು ಪಕ್ಷದವರು ಭಯದಿಂದ ಕಣ್ಣು ಮುಚ್ಚಿಕೊಂಡಾಗ ಭೀಷ್ಮರು ರಥದಿಂದಿಳಿದು ಕೃಷ್ಣನ ಬಳಿಗೆ ಬರುತ್ತಾರೆ. ಅವನ ಕೋಪದ ಬೆಂಕಿಯನ್ನು ಆರಿಸಲು ಲಕ್ಷ್ಮೀಪತಿ, ಮುಕುಂದ, ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ವಿನಯದಿಂದ ವಿನಂತಿಸಿಕೊಂಡರು. ಪ್ರಶ್ನೆ 29. ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಉತ್ತರ: ಶ್ರೀ ಮನೋಹರ ಸ್ವಾಮಿ, ನಿನಗೆ ಜಯವಾಗಲಿ. ಪ್ರೇಮದಿಂದ ನನ್ನ ಮಾತನ್ನು ಆಲಿಸು. ಲೋಕವನ್ನು ರಕ್ಷಿಸು ದೇವ, ನಿನ್ನ ಸೇವಕತ್ವವನ್ನು ಕರುಣಿಸು. ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ. ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ, ಅದು ನಿನ್ನಿಂದಲೇ ನಾಶವಾಗಲಿ. ಹುಲ್ಲನ್ನು ಕಡಿಯಲು ಕೊಡಲಿಯೂ ಬೇಕೇ? ನಿನ್ನ ಚಕ್ರವು ನನ್ನ ಒಂದು ರೋಮವನ್ನು ಕತ್ತರಿಸಿದರೂ ನಾನು ನಿನಗೆ ಶರಣಾಗುವೆನು ಎಂದು ನಿವೇದಿಸಿಕೊಂಡರು. ಪ್ರಶ್ನೆ 30. ತನ್ನೆಡೆಗೆ ಬಾಣವನ್ನು ಬಿಟ್ಟ ಭೀಷ್ಮರಿಗೆ ಅರ್ಜುನನು ಏನೆಂದು ಹೇಳಿದನು? ಉತ್ತರ: ಅರ್ಜುನನು ನಗುತ್ತಾ ಭೀಷ್ಮರಿಗೆ ಹೀಗೆ ಹೇಳಿದನು: ನಾವು ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿದ್ದೀರಿ. ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ? ಎಳೆಯ ಮಕ್ಕಳೊಂದಿಗೆ ಹೋರಾಡುವುದು ವಿವೇಕವೇ? ಎರಡು ಪಕ್ಷಗಳಲ್ಲಿ ಇರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ಭೇದ ತೋರುವುದು ಸರಿಯೇ ಎಂದು ಪ್ರಶ್ನಿಸಿದನು. ಪ್ರಶ್ನೆ 31. ಭೀಷ್ಮರು ತಾವು ಪರಶುರಾಮರಿಂದ ಪಡೆದ ಬಾಣವನ್ನು ಪ್ರಯೋಗಿಸಿದ ಸನ್ನಿವೇಶವನ್ನು ತಿಳಿಸಿ. ಉತ್ತರ: ಭೀಷ್ಮರು ಕೃಷ್ಣನ ಮೇಲೆ ಪರಶುರಾಮರಿಂದ ಪಡೆದ ಬಾಣವನ್ನು ಪ್ರಯೋಗಿಸಿದಾಗ ಬೆಂಕಿಯ ಜ್ವಾಲೆಯನ್ನು ಉಗುಳುವ ಆ ಬಾಣವು ಕೃಷ್ಣನ ಹಣೆಗೆ ನಾಟಿತು. ಇದರಿಂದ ಕುದುರೆಗಳು ಹೊರಳಿದವು. ರಥದ ಧ್ವಜದಲ್ಲಿದ್ದ ಹನುಮಂತನು ಹೆದರಿದನು ಮತ್ತು ರಥವು ತಿರುಗಿತು. ಆ ಕ್ಷಣದಲ್ಲಿ ಕೃಷ್ಣನ ಹಣೆ ಬಿರಿದು ರಕ್ತ ಹರಿಯಿತು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ದೇವಿದಾಸ. ಕವಿ ದೇವಿದಾಸರು ಅದ್ಭುತ ರಂಗಪ್ರಜ್ಞೆ ಉಳ್ಳವರು. ಇವರು ಯಕ್ಷಗಾನ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಕಾಲ ಸುಮಾರು ಕ್ರಿಸ್ತಶಕ 1800. ಇವರು ಅನೇಕ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಕೃಷ್ಣ ಸಂಧಾನ, ಭೀಷ್ಮ ಪರ್ವ, ಅಭಿಮನ್ಯು ಕಾಳಗ. ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪದ್ಯ ಭಾಗ 1. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ. ಪದ್ಯ ಭಾಗ 2. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ. ಲಕ್ಷಣ ಈ ರೀತಿಯಾಗಿದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 35. ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ? ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಅರ್ಜುನನು ಭೀಷ್ಮರಿಗೆ ಹೇಳಿದನು. ಮಹಾ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವರ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲುಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಾಕ್ಯ 36. ಚತುರ್ದಶನ ಭುವನ ತಲ್ಲಣಿಸಿತು. ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ
ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನು ಭೀಷ್ಮರನ್ನು ಬಿಡೆನೆಂದು ಚಕ್ರವನ್ನು ಹಿಡಿದಾಗ ಭೂಮಿಯ 4 ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ತಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ ಎಂದಿದ್ದ ಕೃಷ್ಣನು ಕೋಪಗೊಂಡು ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 37: ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮರು ಶ್ರೀಕೃಷ್ಣನ ಕ್ರೋಧಕ್ಕೆ ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಭೀಷ್ಮರು ಶ್ರೀಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಶ್ರೀಕೃಷ್ಣನ ಮಹಿಮೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 38: ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಭೀಷ್ಮರು ಶ್ರೀಕೃಷ್ಣನು ಕೋಪಗೊಂಡಾಗ ಆತನ ಪಾದಗಳನ್ನು ಹಿಡಿದು ಭಕ್ತಿಯಿಂದ ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 39: ಎನಗೆ ನಿಮ್ಮೊಳ್ ದಯೆ ಇರಿದೋ ದಯವೋ ದುಗುಡವೋ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಅರ್ಜುನನು ಭೀಷ್ಮರನ್ನು ಕುರಿತು ಕೌರವರು ಮತ್ತು ನಾವು ನಿಮ್ಮದೇ ಮೊಮ್ಮಕ್ಕಳಾಗಿರುವಾಗ ನೀವು ನಮ್ಮಲ್ಲಿ ಭೇದ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದಾಗ ಅದಕ್ಕೆ ಭೀಷ್ಮರು ಉತ್ತರಿಸುತ್ತಾ, ನಿಮ್ಮ ಬಗ್ಗೆ ನನಗಿರುವ ಭಾವನೆ ನನಗಷ್ಟೇ ತಿಳಿದಿದೆ ಎಂದು ಹೇಳುತ್ತಾರೆ. ಸ್ವಾರಸ್ಯ: ಪಾಂಡವರ ಬಗ್ಗೆ ತನಗಿರುವ ನೈಜ ಭಾವನೆ ಯಾವುದು ಎಂಬುದು ಶ್ರೀಕೃಷ್ಣನಿಗೆ ಮತ್ತು ತನಗೆ ಮಾತ್ರ ತಿಳಿದಿದೆ ಎಂದು ಭೀಷ್ಮಾಚಾರ್ಯರು ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 40: ಪ್ರೇಮದೊಳೆನ್ನಯ ಮಾತ ಲಾಲಿಸಬೇಕು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯುದ್ಧ ಭೂಮಿಯಲ್ಲಿ ಭೀಷ್ಮಾಚಾರ್ಯರು ಪ್ರಯೋಗಿಸಿದ ಬಾಣದಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬಂದಾಗ ಕ್ರೋಧಿತನಾದ ಕೃಷ್ಣನು ಸುದರ್ಶನ ಚಕ್ರವನ್ನು ಹಿಡಿದು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ. ಆಗ ಭೀಷ್ಮರು ಕೃಷ್ಣನ ಬಳಿ ಬಂದು ಆತನನ್ನು ಒಲಿಸಿಕೊಳ್ಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಿ ಭೀಷ್ಮರೇ ಮತ್ತೆ ಕೃಷ್ಣನ ಕೋಪವನ್ನು ಶಾಂತಗೊಳಿಸಿ ಪ್ರೇಮದಿಂದ ಲಾಲಿಸು ಎಂದು ಕೇಳಿಕೊಳ್ಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 41: ಹಿಂದೆ ಹೋಗಲಿ ಕಿಚ್ಚು ಚಕ್ರವನ್ನೆಚ್ಚು. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕೋಪಗೊಂಡ ಕೃಷ್ಣನು ಭೀಷ್ಮರನ್ನು ಕೊಲ್ಲಲು ಮುಂದಾದಾಗ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೊಗಳುತ್ತಾ ಸಮಾಧಾನ ಮಾಡುತ್ತಾರೆ. ತಾವು ಈ ಯುದ್ಧದಲ್ಲಿ ಬೇಸತ್ತಿರುವುದಾಗಿಯೂ ಒಂದು ವೇಳೆ ಕೊಲ್ಲಬೇಕೆಂದಿದ್ದರೆ ಚಕ್ರ ಪ್ರಯೋಗಿಸಿ ಹಿಂದೆ ಈ ಪ್ರಾಣ ತೆಗೆ ಎಂದು ಕೃಷ್ಣನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹಾಗಾಗಿ ಎಂದೋ ಹೋಗುವ ಪ್ರಾಣ ಹಿಂದೆ ಹೋಗಲಿ ಎನ್ನುತ್ತಾ ಭೀಷ್ಮರು ಮರಣಕ್ಕೆ ಸಿದ್ಧರಾಗಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 42: ಕಾಯ ಎರವಿನೊಡವೆ ದಿಯ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕೃಷ್ಣನನ್ನು ಸಮಾಧಾನ ಪಡಿಸುವ ಭೀಷ್ಮರು ತನಗೆ ಕೌರವ ಮತ್ತು ಪಾಂಡವರ ನಡುವೆ ಈ ಭೀಕರ ಯುದ್ಧವನ್ನು ನೋಡುವುದು ಇಷ್ಟವಿಲ್ಲ, ಈ ದೇಹ ಅಲ್ಪಕಾಲದ್ದು ಎಂದು ತಾನು ಸಾಯಲು ಸಿದ್ಧವಿರುವುದಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸ್ವಾರಸ್ಯ: ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧವು ಭೀಷ್ಮಾಚಾರ್ಯರಿಗೆ ಎಷ್ಟು ನೋವು ಉಂಟು ಮಾಡಿತು ಮತ್ತು ಈ ಶರೀರ ನಶ್ವರ ಎಂಬ ಭಾವನೆ ಇಲ್ಲಿ ಸ್ವಾರಸ್ಯವಾಗಿದೆ. ಮುಖ್ಯ ಪ್ರಶ್ನೆ 8: ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 43: ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಮಾಧಾನ ಪಡಿಸಿದ ಬಗೆಯನ್ನು ವಿವರಿಸಿ. ಉತ್ತರ: ಭೀಷ್ಮರ ಬಾಣವು ತಗುಲಿ ಕೃಷ್ಣನು ಕೋಪಗೊಂಡಾಗ ಆತನ ರೌದ್ರಾವತಾರವನ್ನು ಕಂಡು 2 ಪಕ್ಷಗಳ ಜನರು ಹೆದರಿ ಕಣ್ಣು ಮುಚ್ಚಿದರು.
ಇದನ್ನು ಕಂಡ ಭೀಷ್ಮರು ಎದರದೆ ರಥದಿಂದ ಕೆಳಗಿಳಿದು ಕೃಷ್ಣನ ಬಳಿ ಬಂದು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಬಾಗಿ ನಮಸ್ಕರಿಸಿದರು. ನಂತರ ಮೇಲೆದ್ದು ಅವನ ಮೃದುವಾದ ಕೈಗಳನ್ನು ಹಿಡಿದು ಹೀಗೆ ಹೇಳಿದರು: ಶ್ರೀ ಮನೋಹರ ಸ್ವಾಮಿಯಾದ ಶ್ರೀಕೃಷ್ಣನೇ, ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು. ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ? ನಿನ್ನ ಸೇವಕನಾದ ನನಗೆ ಇದು ಸಂತೋಷದ ವಿಷಯ. ಲೋಕವನ್ನು ರಕ್ಷಿಸುವ ಪ್ರಭುವೆ, ನನಗೆ ಈ ಇಬ್ಬರ ಅಂದರೆ ಪಾಂಡವ ಕೌರವರ ಜಗಳವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ. ಎಂದಾದರೂ ಈ ದೇಹ ಮಣ್ಣು ಪಾಲಾಗುವುದು ನಿಶ್ಚಿತ. ಎಂದೋ ಮಣ್ಣಾಗುವ ಈ ದೇಹ ಹಿಂದೆ ಅಳಿಯಲಿ. ನೀನು ನಿನ್ನ ಚಕ್ರವನ್ನು ಪ್ರಯೋಗಿಸಿ ನನ್ನನ್ನು ತೀರಿಸು ಎಂದು ಪ್ರಾರ್ಥಿಸಿದರು. ಮುಂದುವರೆದು, ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ. ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೇ? ಚಕ್ರವನ್ನು ಉಪಯೋಗಿಸಿ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳುವ ಮೂಲಕ ಕೃಷ್ಣನ ಕೋಪವನ್ನು ಭಕ್ತಿಯಿಂದ ಶಮನಗೊಳಿಸಿದರು. ಪ್ರಶ್ನೆ 45. ಪಾರ್ಥ ಭೀಷ್ಮರ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಯುದ್ಧ ಭೂಮಿಯಲ್ಲಿ ಅರ್ಜುನನು ತನ್ನ ಹಿರಿಯರಾದ ಭೀಷ್ಮರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಮೊದಲು ಅವರಿಗೆ ಬಾಣಗಳ ಮೂಲಕ ವಂದಿಸಲು ನಿರ್ಧರಿಸಿದನು. ತನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನು ತನ್ನ ಗಾಂಡೀವಕ್ಕೆ ಬಾಣಗಳನ್ನು ಹೂಡಿ ಭೀಷ್ಮರೆಡೆಗೆ ಬಿಟ್ಟಾಗ ಆ ಬಾಣಗಳು ಭೀಷ್ಮರ ಪಾದಗಳ ಬಳಿ ಬಂದು ವಂದನೆ ಸಲ್ಲಿಸುವಂತೆ ಬಿದ್ದವು. ಇದನ್ನು ನೋಡಿ ಭೀಷ್ಮರು ಸಂತೋಷಗೊಂಡು ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಿದರು. ನಂತರ ಅರ್ಜುನನು ಭೀಷ್ಮರನ್ನು ಕುರಿತು ನಗುತ್ತಾ ಹೀಗೆ ಹೇಳಿದನು: ನಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಓಡಾಡುವುದು ವಿವೇಕವೇ? ಎರಡು ಬಣಗಳಲ್ಲಿರುವವರು ನಿಮ್ಮ ಮಕ್ಕಳೇ ಆಗಿರುವಾಗ ನಮ್ಮಲ್ಲಿ ನಿಮಗೆ ಭೇದವೇಕೆ ಎಂದು ಪ್ರಶ್ನಿಸಿದನು. ಆಗ ಭೀಷ್ಮರು ಅರ್ಜುನನಿಗೆ, ಸಣ್ಣ ಮಕ್ಕಳಂತೆ ಮಾತನಾಡಬೇಡ. ನಿಮ್ಮ 5 ಜನರ ಕುರಿತು ನನಗಿರುವ ಪ್ರೀತಿ ಎಂಥದ್ದು ಎಂಬುದು ಶ್ರೀಕೃಷ್ಣನಿಗೆ ತಿಳಿದಿದೆ. ಈಗ ಆ ಮಾತು ಏಕೆ? ಶಿವನು ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎಂದು ಸವಾಲು ಹಾಕಿ ಆಕಾಶವೆಲ್ಲ ಆವರಿಸುವಂತೆ ಬಾಣಗಳ ಮಳೆಗೈದರು. ಇದು ಪಾರ್ಥ ಮತ್ತು ಭೀಷ್ಮರ ನಡುವೆ ನಡೆದ ಸಂವಾದವಾಗಿದೆ. ಮುಖ್ಯ ಪ್ರಶ್ನೆ 9. ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯಭಾಗ. ಆಯ್ಕೆ: ಮೇಲಿನ ಪದ್ಯಭಾಗವನ್ನು ದೇವಿದಾಸರ ಚಕ್ರಗ್ರಹಣ ಎಂಬ ಕಾವ್ಯಭಾಗದಿಂದ ಆರಿಸಲಾಗಿದೆ. ಪದ್ಯಭಾಗದ ಸಾರಾಂಶ: ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಭೀಷ್ಮರು ಪ್ರಯೋಗಿಸಿದ ಬಾಣದಿಂದ ಶ್ರೀಕೃಷ್ಣನ ಹಣೆಯಲ್ಲಿ ರಕ್ತ ಬರುತ್ತದೆ. ಇದರಿಂದ ಕೋಪಗೊಂಡ ಕೃಷ್ಣನು ತಾನು ಯುದ್ಧದಲ್ಲಿ ಶಸ್ತ್ರ ಹಿಡಿಯುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಬದಿಗಿಟ್ಟು ಭೀಷ್ಮರನ್ನು ಕೊಲ್ಲಲು ಸುದರ್ಶನ ಚಕ್ರವನ್ನು ಹಿಡಿದು ರಥದಿಂದ ಜಿಗಿಯುತ್ತಾನೆ. ಕೃಷ್ಣನ ಈ ರೌದ್ರಾವತಾರವನ್ನು ಕಂಡು 14 ಲೋಕಗಳು ತಲ್ಲಣಗೊಳ್ಳುತ್ತವೆ. ಯುದ್ಧ ಭೂಮಿಯಲ್ಲಿದ್ದ 2 ಸೈನ್ಯದ ವೀರರು ಕೃಷ್ಣನ ಕೋಪಕ್ಕೆ ಬೆದರಿ ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಆಗ ಭೀಷ್ಮಾಚಾರ್ಯರು ರಥದಿಂದ ಕೆಳಗಿಳಿದು ಕೃಷ್ಣನ ಬಳಿಗೆ ನಡೆದು ಬಂದು ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಪಾಪವೆಂಬ ಕಾಡಿಗೆ ದಾವಾಗ್ನಿಯಂತಿರುವವನೇ, ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ಸ್ತುತಿಸುತ್ತಾರೆ. ಕೆಂಡದಂತೆ ಕೆಂಪಾಗಿದ್ದ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾರೆ ಎಂಬುದು ಈ ಪದ್ಯದ ಭಾವವಾಗಿದೆ. ಮೌಲ್ಯ: ಕೃಷ್ಣನ ಪರಾಕ್ರಮ ಹಾಗೂ ಯುದ್ಧಕ್ಕೆ ಮುಂಚೆ ಕೃಷ್ಣನು ಮಾಡಿದ ಶಪಥದ ಅಂದರೆ ಶಸ್ತ್ರ ಹಿಡಿಯದಿರುವುದು ಬಗ್ಗೆ ಭೀಷ್ಮರಿಗೆ ತಿಳಿದಿದ್ದರೂ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುವುದೇ ತನ್ನ ಭಕ್ತಿಯ ಗೆಲುವು ಎಂದು ಭೀಷ್ಮರು ಭಾವಿಸುತ್ತಾರೆ. ತನ್ನ ಭಕ್ತನ ಹಠಕ್ಕಾಗಿ ಭಗವಂತನೇ ತನ್ನ ಪ್ರತಿಜ್ಞೆಯನ್ನು ಮರೆತ ಪ್ರಸಂಗವಿದು. ಇಲ್ಲಿ ಭಕ್ತಿಯ ಪರಾಕಾಷ್ಠೆ ಹಾಗೂ ಅತ್ಯಂತ ಕ್ರೋಧಿತನಾದ ದೇವನನ್ನು ತನ್ನ ವಿನಯ ಮತ್ತು ಸ್ತುತಿಯಿಂದ ಶಾಂತಗೊಳಿಸುವ ಭಕ್ತನ ಶರಣಾಗತಿ ಭಾವವು ಇಲ್ಲಿನ ಮುಖ್ಯ ಮೌಲ್ಯವಾಗಿದೆ.